ಹಾಯ್ ಹಲೋ ಫ್ರೆಂಡ್ಸ್, ಆರ್ ವಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವು ಯಾಕೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೇವೆ, ಅದರ ವೈಜ್ಞಾನಿಕ ಹಿನ್ನೆಲೆ, ಕಾರಣಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮಕರ ಸಂಕ್ರಾಂತಿ ಹಬ್ಬ ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ಈಗ ನೋಡ್ತಾ ಹೋಗೋಣ. ಪುರಾಣಗಳ ಪ್ರಕಾರವಾಗಿ ಜಗತ್ತಿನ ದೇವರು ಅಂತ ಹೇಳಿದ್ರೆ ಸೂರ್ಯದೇವ. ಸೂರ್ಯದೇವನಿಲ್ಲದೆ ಪ್ರಪಂಚದ ಮೇಲಿನ ಯಾವ ಚರಾಚರ ವಸ್ತುಗಳು ಅಲುಗಾಡೋದೇ ಇಲ್ಲ. ಇಂತಹ ಮಹಾನ್ ಸೂರ್ಯದೇವ ದೇವಶಿಲ್ಪಿಯಾದ ವಿಶ್ವಕರ್ಮನ ಮಗಳಾದ ಸಂಜ್ಞಾದೇವಿಯನ್ನು ಮದುವೆಯಾಗ್ತಾನೆ. ಸಂಜ್ಞಾದೇವಿಗೆ ಸೂರ್ಯದೇವನ ಮೇಲೆ ಅತಿಯಾಗಿರೋ ಪ್ರೀತಿಯನ್ನು ಹೊಂದಿರ್ತಾಳೆ. ಇವಳು ಅವನ ಬಳಿ ಹೋಗ್ತಾ ಇದ್ದ ಹಾಗ ಅವನು ಅಗ್ನಿ ಆಗಿರ್ತಕ್ಕಂತಹ ರೂಪದಲ್ಲಿರೋದ್ರಿಂದ ಶಾಖವು ಅವಳಿಗೆ ಯಾವಾಗಲೂ ತಟ್ತಾನೆ ಹೋಗ್ತಾ ಇರತ್ತೆ. ಈ ಶಾಖವನ್ನು ಅವಳು ಸಹಿಸಿಕೊಂಡು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಈ ಇಬ್ಬರಿಗೂ ವೈವಸ್ವತ ಮನು, ಯಮಧರ್ಮರಾಯ, ಯಮುನಾ ದೇವಿ ಅಂಥೇಳಿ 3 ಮಕ್ಕಳು ಜನಿಸ್ತವೆ. ಹೀಗಿರುವ ಸಂದರ್ಭದಲ್ಲಿ ಸೂರ್ಯದೇವನಲ್ಲಿ ಈ ತಾಪ ಅನ್ನೋದು ಇನ್ನೂ ದಿನೇ 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 ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರಿಂದ ನಾನು ಸೂರ್ಯದೇವನ ಬಳಿ ಹೋಗ್ತಾ ಇರೋದರಿಂದ ಈ ತಾಪವನ್ನು ತಡ್ಕೊಳ್ತಾ ಇರುವುದರಿಂದ ನನ್ನ ರೂಪ ಹಾಳಾಗ್ತಾ ಇದೆ. ಈ ತಾಪವನ್ನು ತಡಿತಕ್ಕಂತಹ ಶಕ್ತಿ ನಾನು ಹೊಂದಿಲ್ಲವಾದರೆ ನನ್ನ ಅಂತ್ಯವನ್ನು ನಾನು ಕಾಣಬೇಕಾಗತ್ತೆ. ಅದಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ತಪಸ್ಸನ್ನು ಆಚರಿಸಬೇಕು ಅಂತ ಅಂದ್ಕೊಳ್ತಾಳೆ. ಇದರಿಂದ ತನ್ನದೇ ಆಗಿರ್ತಕ್ಕಂತಹ ಒಂದು ರೂಪದ ನೆರಳನ್ನು ಸೃಷ್ಟಿಸ್ಕೊಳ್ತಾಳೆ. ಆ ಸೃಷ್ಟಿಯಾಗಿರ್ತಕ್ಕಂಥವಳೆ ಛಾಯಾದೇವಿ. ನೋಡಲು ಸಂಜ್ಞಾದೇವಿ ಅಂತಲೇ ಇರ್ತಾಳೆ. ಇವಳಿಗೆ ಸೂರ್ಯದೇವರಿಗೆ ನಿನ್ನ ಮೇಲೆ ಸಂಶಯ ಬರದಂತೆ ನಡ್ಕೋಬೇಕು ಅಂಥೇಳಿ ಸಂಜ್ಞಾದೇವಿ ಕುದುರೆ ರೂಪದಲ್ಲಿ ತಪಸ್ಸನ್ನು ಮಾಡಬೇಕು ಅಂಥೇಳಿ ತೆರಳ್ತಾಳೆ. ಈ ಕಡೆ ಛಾಯಾದೇವಿ ಮೊದಲೇ ನೆರಳಿನಿಂದ ಆಗಿದ್ದವಳಾದ್ದರಿಂದ ಸೂರ್ಯನ ಶಾಖವನ್ನು ತಡಿತಾಳೆ. ಇವಳು ಕೂಡ ಶಿವನನ್ನು ಆರಾಧಿಸುತ್ತಿದ್ದಾದ್ದರಿಂದ ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಹೋಗ್ತಾ ಇರ್ತಾಳೆ. ಊಟ ನಿದ್ದೆ ಎಲ್ಲ ಬಿಟ್ಟು ಮಾಡುತ್ತಿದ್ದರಿಂದ ಒಂದು ಕಡೆ ಸೂರ್ಯನ ಶಾಖ, ಇನ್ನೊಂದೆಡೆ ಅವಳ ಪ್ರಖರವಾದ ತಪಸ್ಸಿನ ಶಾಖದಿಂದ ಇವಳ ಗರ್ಭದಲ್ಲಿದ್ದ ಮಗುವಿನ ಮೇಲೆ ಇದರ ಪರಿಣಾಮ ಆಗತ್ತೆ. ಆ ಮಗು ಕಪ್ಪಾಗ್ಬಿಡತ್ತೆ. ಕಪ್ಪಾಗಿ ಆ ಮಗು ಹುಟ್ಟತ್ತೆ. ಆ ಮಗು ಯಾವುದು ಅಂತ ಹೇಳಿದ್ರೆ ಶನಿ. ಸೂರ್ಯದೇವ ಮತ್ತು ಛಾಯಾದೇವಿಗೆ ಉಗಮಿಸಿರ್ತಕ್ಕಂಥ ಅಥವಾ ಹುಟ್ಟಿರ್ತಕ್ಕಂತಹ ಮಗು ಯಾವುದು ಅಂತ ಹೇಳಿದ್ರೆ ಶನಿದೇವರು. ಶನಿದೇವರು ನೇರವಾಗಿ ತಂದೆ ಸೂರ್ಯದೇವರನ್ನು ನೋಡಿದಾಗ ಅವರ ತೇಜಸ್ಸೇ ಹೊರಟೋಗ್ಬಿಡತ್ತೆ. ಆದರೂ ಅವರು ಬಂದು ಮಗುವನ್ನು ಎತ್ಕೊಂಡಾಗ ನನ್ನಂತೆ ಬಣ್ಣದಲ್ಲಿ ಒಳಪಿಲ್ಲ, ಕಾಂತಿಯನ್ನು ಹೊಂದಿಲ್ವಲ್ಲ ಅಂತ ಹೇಳಿ ಛಾಯಾದೇವರಿಗೆ ಹೇಳುತ್ತಾ ಇದು ನನ್ನ ಮಗನಲ್ಲ ಅಂಥೇಳಿ ತಾಯಿ ಮತ್ತು ಮಗ ಇಬ್ಬರನ್ನ ದೂರ ಮಾಡಿಬಿಡ್ತಾರೆ. ಯಾರು? ಸೂರ್ಯದೇವ. ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ 2 ಗುಂಪುಗಳಾಗ್ಬಿಡ್ತವೆ. ಒಂದು ಶನಿ ಕಡೆ, ಇನ್ನೊಂದು ಯಮಧರ್ಮ ಮತ್ತು ಯಮುನಾ ಅಂಥೇಳಿ ಅವರಿಬ್ಬರು ಒಂದು ಗುಂಪನ್ನು ಆಗಿಬಿಡ್ತಾರೆ. ಇದೇ ಸಂದರ್ಭದಲ್ಲಿ ಏನಾಗ್ಬಿಡತ್ತೆ, ಛಾಯಾದೇವಿ ಮಗನ ಮೇಲೆ ಜಾಸ್ತಿ ಆಗಿರ್ತಕ್ಕಂತಹ ಪ್ರೀತಿಯನ್ನು ಹೊಂದಿದ್ರಿಂದ ಶನಿಗೆ ಒಂದು ಸಲ ಹೆಚ್ಚಿನ ಊಟವನ್ನು ಬಡಿಸ್ತಾಳೆ. ಯಮನಿಗೆ ಜಾಸ್ತಿ ಹಾಕದೆಯೋ ಅಥವಾ ನಿಧಾನವಾಗಿ ಊಟ ಬಡಿಸಿದ್ರಿಂದಲೇನೋ ಧರ್ಮಪಾಲಕನಾಗಿರ್ತಕ್ಕಂತಹ ಯಮನಿಗೆ ಕೋಪ ಅನ್ನೋದು ಬಂದ್ಬಿಡತ್ತೆ. ಆಗ ಮಾತು ಹೆಚ್ಚಾಗಿ ತಾಯಿಗೆ ಒದೆಯಲು ಮುಂದಾಗ್ತಾ ಹೋಗ್ಬಿಡ್ತಾನೆ ಯಮಧರ್ಮ. ಇದರಿಂದ ಛಾಯಾದೇವಿ ಯಮಧರ್ಮನಿಗೆ ನಿನ್ನ ಕಾಲು ಹುಳ ಬೀಳಲಿ, ನಿನ್ನ ಕಾಲು ಬಿದ್ದು ಹೋಗಲಿ, ನಿನ್ನ ಕಾಲಿನ ಶಕ್ತಿ ಕಳೆದು ಹೋಗಲಿ ಎಂದು ಶಾಪ ಕೊಟ್ಟಾಗ ಅವನ ಕಾಲಿನಲ್ಲಿ ರಕ್ತ ಸುರಿಯಲು ಆರಂಭ ಆಗ್ಬಿಡ್ತದೆ. ಯಮಧರ್ಮ ತಂದೆಯ ಬಳಿ ಹೋಗಿ ಇಲ್ಲಿ ನಡೆದಿರ್ತಕ್ಕಂತಹ ವಿಷಯಗಳೆಲ್ಲವನ್ನ ಹೇಳ್ತಾನೆ. ಆಗ ಸೂರ್ಯದೇವನಿಗೆ ಒಂದು ಯೋಚನೆ ಬಂದ್ಬಿಡತ್ತೆ. ಯಾವ ತಾಯಿಯಾದರೂ ತನ್ನ ಮಕ್ಕಳಿಗೆ ಹೀಗೆ ಶಾಪ ಹಾಕ್ತಾರ? ಇವಳು ನಿಜವಾಗ್ಲೂ ತಾಯಿನಾ ಅಂಥೇಳಿ ಅವರಿಗೆ ಒಂದು ಅನುಮಾನ ಬಂದು ಅವಳ ಜಡೆಯನ್ನು ಹಿಡಿದು ಕೇಳ್ತಾರೆ. ಛಾಯಾದೇವಿ ಆಗ ನಡೆದಿರ್ತಕ್ಕಂತಹ ಸಂಗತಿಯನ್ನು ತಿಳಿಸ್ತಾಳೆ. ಇದರಿಂದ ಶನಿ ಮತ್ತು ಛಾಯಾದೇವಿಯವರ ಮೇಲೆ ಇದಾದ ನಂತರ ಸೂರ್ಯದೇವರಿಗೆ ಶನಿ ಮತ್ತು ಛಾಯಾದೇವಿಯವರ ಮೇಲೆ ಸಿಟ್ಟು ಜಾಸ್ತಿ ಆಗಿಬಿಟ್ಟು ಅವರ ಮನೆಯನ್ನೇ ನಾಶ ಮಾಡಿಬಿಡ್ತಾರೆ. ಆಗ ಇವರಿಬ್ಬರು ಬೀದಿಗೆ ಬೀಳ್ತಾರೆ. ಇದರಿಂದ ಕುಪಿತನಾಗಿರ್ತಕ್ಕಂತಹ ಶನಿ ತನ್ನ ತಂದೆಗಿಂತ ಎತ್ತರಕ್ಕೆ ಬೆಳಿಬೇಕು, ನಾನು ಅಂದರೆ ಭಯ ಪಡಬೇಕು ಎಲ್ಲರೂ ಅಂತ ಹೇಳಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಹೋಗ್ತಾನೆ. ಯಾರು? ಶನಿ ಮಹಾತ್ಮ. ಶನಿಯ ತಪಸ್ಸನ್ನು ಒಪ್ಕೊಂಡು ಶಿವ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಮೇಲೆ ಶನಿ ಅವ್ರ ಹತ್ರ ಕೇಳ್ಕೊಳ್ತಾನೆ, ನಾನು ನವಗ್ರಹಗಳಲ್ಲಿ ಅತಿ ಮುಖ್ಯನಾಗಬೇಕೆಂಬ ವರ ಬೇಕು ಎಂದಾಗ ಶಿವ, ನಿಮ್ಮ ತಂದೆ ಸೂರ್ಯ ಎಲ್ಲರ ಮನೆಯಲ್ಲೂ 1 ತಿಂಗಳು ಇರ್ತಾನಪ್ಪ, ನೀನು 2.5 ವರ್ಷ ಒಂದೊಂದು ಮನೆಯಲ್ಲಿರು. ಹಾಗೆ ನಿನ್ನ ದೃಷ್ಟಿಯಿಂದ
ಅಥವಾ ಯಾರ ಮೇಲಾದರೂ ನಿನ್ನ ದೃಷ್ಟಿ ಬಿತ್ತು ಅಂತ ಹೇಳಿದ್ರೆ ಅವನು ಅರಸನಾಗಿರ್ತಕ್ಕಂಥವನು ಭಿಕ್ಷುಕನು ಅರಸನಾಗಬಹುದು ಎಂಬ ವರವನ್ನು ಶನಿದೇವರಿಗೆ ಶಿವ ಕರುಣಿಸ್ತಾನೆ. ಇದಾದ ಈ ಸಂದರ್ಭ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲೇ ಸೂರ್ಯದೇವ ತನ್ನ ಸಂಜ್ಞಾದೇವಿ ಎಲ್ಲಿ ತಪಸ್ಸು ಮಾಡುತ್ತಿದ್ದಾಳೆಂದು ತಿಳ್ಕೊಂಡು ಅಲ್ಲಿಗೆ ಹೋಗಿ ತನ್ನ ಶಾಖ ಹೆಚ್ಚಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಕಡಿಮೆ ಮಾಡ್ಕೋಬೇಕೆಂದು ವಿಶ್ವಕರ್ಮರಿಗೆ ಹೇಳ್ತಾನೆ. ಆ ವಿಶ್ವಕರ್ಮರ ಮೂಲಕವಾಗಿ ವಿಷ್ಣುವಿಗೆ ಸುದರ್ಶನ ಚಕ್ರ, ಶಿವನಿಗೆ ತ್ರಿಶೂಲವನ್ನು ಮಾಡಿಸಲಾಗತ್ತೆ. ನಂತರ ತನ್ನ ತಪ್ಪನ್ನು ತಿಳ್ಕೊಂಡಿರ್ತಕ್ಕಂತಹ ಸೂರ್ಯದೇವ ಶನಿಯನ್ನು ಹುಡುಕೊಂಡು ಹೊರಡ್ತಾನೆ. ಶನಿ ಅಷ್ಟೊತ್ತಿಗಾಗಲೇ ತನ್ನ ಮನೆಯಾಗಿರ್ತಕ್ಕಂತಹ ಕುಂಭವನ್ನು ಬಿಟ್ಟು ಮಕರಕ್ಕೆ ಬಂದು ನೆಲೆಸಿರ್ತಾನೆ. ತನ್ನ ಮಗನನ್ನು ನೋಡಲು ಸೂರ್ಯ ಮಕರಕ್ಕೆ ಬಂದಾಗ ಶನಿ ತನ್ನ ಬಳಿ ಏನೂ ಇಲ್ವಲ್ಲ, ನಿಮ್ಮನ್ನು ಸತ್ಕರಿಸಲು ಅಂತ ಹೇಳ್ತಾನೆ. ಆಗ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ನನ್ನ ಹತ್ರ ಎಳ್ಳು ಒಂದೇ ಒಂದಿದೆ ಅಂತ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನಾನು ನಿನ್ನಲ್ಲಿರ್ತಕ್ಕಂತಹ ಗುಣವನ್ನು ನೋಡಲಿಲ್ಲ, ಬಟ್ ನಿನ್ನ ಬಣ್ಣವನ್ನು ನಾನು ನೋಡ್ಬಿಟ್ನಲ್ಲ ಅಂತ ಹೇಳಿ. ಆಗ ಹೇಳ್ತಾನೆ, ಇವತ್ತಿನಿಂದ ನಮ್ಮ ದ್ವೇಷ ಅನ್ನೋದು ಕಳೀತಪ್ಪ. ನನ್ನ ತೇಜಸ್ಸು ಮತ್ತು ನಿನ್ನ ನ್ಯಾಯ ಎರಡೂ ಕೂಡ ಹೊಂದಾಗಬೇಕು. ಇಂದಿನಿಂದ ಅಂದರೆ ಈ ಸಂಕ್ರಾಂತಿಯ ದಿನ ನಿನ್ನ ಇಷ್ಟದ ಎಳ್ಳು, ನನ್ನ ಇಷ್ಟದ ಬೆಲ್ಲ ಒಟ್ಟಿಗೆ ಸೇರಿಸಿ ಯಾರು ತಿಂತಾರೋ ಅಥವಾ ದಾನವನ್ನು ಮಾಡ್ತಾರೋ ಅವರಿಗೆ ಎಂದಿಗೂ ಬಡತನ ಬರುವುದಿಲ್ಲ ಅಂತ ಹೇಳ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಈ ಸಂಕ್ರಾಂತಿ ಅಂತ ಹೇಳಿದ್ರೆ ತಂದೆ ಮತ್ತು ಮಗ ಒಟ್ಟಾಗಿರ್ತಕ್ಕಂತಹ ದಿನ. ಎಳ್ಳು ಮತ್ತು ಬೆಲ್ಲ ಎರಡೂ ಕೂಡ ಒಟ್ಟಾಗಿರ್ತಕ್ಕಂಥದ್ದು. ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಬೆಲ್ಲ, ಶನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಎಳ್ಳು, ಎರಡೂ ಕೂಡ ಒಟ್ಟಾಗಿ ಸೇರ್ತಕ್ಕಂತಹ ದಿನವನ್ನೇ ನಾವು ಮಕರ ಸಂಕ್ರಾಂತಿಯ ದಿನ ಅಂಥೇಳಿ ಕರಿತೀವಿ. ಅವತ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಇಬ್ಬರೂ ಕೂಡ ಬಯಸ್ತಾ ಹೋಗ್ತಾರೆ. ಇದು ಪುರಾಣದಲ್ಲಿರ್ತಕ್ಕಂಥ ಒಂದು ಕತೆ, ಮಕರ ಸಂಕ್ರಾಂತಿ ಹೇಗೆ ಉಟ್ಕೊಳ್ತು ಅಂಥೇಳಿ. ಇದೇ ಸಂಕ್ರಾಂತಿ ಹಬ್ಬವನ್ನು ಅಥವಾ ಇದೇ ಸಂಕ್ರಾಂತಿಯನ್ನು ನಾವು ಮಹಾಭಾರತದಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯತೆ ಇದೆ. ಮಹಾಭಾರತಕ್ಕೂ ಮಕರ ಸಂಕ್ರಾಂತಿಗೂ ಎಲ್ಲಿಗೆಲ್ಲಿಗೆ ಸಂಬಂಧ ಅಂಥೇಳಿ ನೋಡ್ತಾ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ಒಳಗಾಗಿರ್ತಕ್ಕಂತಹ ಭೀಷ್ಮ ಶರಶಯ್ಯೆಯಲ್ಲಿ ಮಲ್ಕೊಂಡಿರ್ತಾನೆ. ಅವರಲ್ಲಿ ಇಚ್ಛಾಮರಣ ಎಂಬ ವರವನ್ನು ಅವರ ತಂದೆಯಾದ ಶಂತನು ನೀಡಿರ್ತಾನೆ. ಆದರೆ ಭೀಷ್ಮರು ಆ ತಕ್ಷಣಕ್ಕೆ ಇದನ್ನು ಬಳಸೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ವರ್ಷದಲ್ಲಿ ಎರಡು ಭಾಗವನ್ನು ಮಾಡ್ತೀವಿ. ಒಂದು ಭಾಗವನ್ನು ದಕ್ಷಿಣಾಯನ, ಇನ್ನೊಂದು ಭಾಗವನ್ನು ಉತ್ತರಾಯಣ ಅಂಥೇಳಿ ಕರಿತೀವಿ. ದಕ್ಷಿಣಾಯನದಲ್ಲಿ ಸತ್ತರೆ ಆತ್ಮ ದೇವರನ್ನು ಸೇರದೆ ಎಲ್ಲಿ ಬೇಕೋ ಅಲ್ಲಿ ಅಲಿತಾ ಹೋಗ್ತಾ ಇರತ್ತೆ. ಅದೇ ಉತ್ತರಾಯಣದಲ್ಲಿ ಸತ್ತರೆ ನಮ್ಮ ಆತ್ಮ ದೇವರನ್ನು ಸೇರ್ತದೆ ಅಂಥೇಳಿ ಭೀಷ್ಮರು ನಂಬಿರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸಂಕ್ರಾಂತಿ ಅನ್ನೋ ದಿನ ಬಂದಿದ್ದ ಬೆಳಗಿನ ಸೂರ್ಯೋದಯದ ನಂತರ ಭೀಷ್ಮರು ತಮ್ಮ ಪ್ರಾಣವನ್ನು ಕೃಷ್ಣನನ್ನು ನೋಡಿ ಬಿಡ್ತಾ ಹೋಗ್ತಾರೆ. ಅಂದರೆ ಸೂರ್ಯ ದಕ್ಷಿಣಾಯನವನ್ನು ಮುಗಿಸ್ಕೊಂಡು ಉತ್ತರಾಯಣದ ಕಡೆಗೆ ಹೋಗಬೇಕು, ಆವಾಗ ನನಗೆ ಮೋಕ್ಷ ಅನ್ನೋದು ಸಿಗತ್ತೆ ಅಂಥೇಳಿ ಭೀಷ್ಮರು ಅವತ್ತು ತಮ್ಮ ಪ್ರಾಣವನ್ನು ಬಿಡ್ತಾ ಹೋಗ್ತಾರೆ. ಹಾಗೆ ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದು ಸಮೃದ್ಧಿಯ ಸಂಕೇತ ಅಂಥೇಳಿ ಕರಿತಾ ಹೋಗ್ತೀವಿ. ಅಂದು ರೈತರು ತಾವು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನೆಲ್ಲವನ್ನು ಹೊಟ್ಟಾಕಿ ಅದಕ್ಕೆ ಪೂಜಿಸುವ ಮೂಲಕ ಇದೇ ಸಮೃದ್ಧಿ ಮುಂದುವರಿಯಲಿ ಎಂದು ಕೇಳಿಕೊಳ್ಳುತ್ತಾರೆ. ಅಂದು ಅವರೆಕಾಯಿ ಆಗಲಿ, ಎಳ್ಳಾಗಲಿ, ಬೆಲ್ಲ ಆಗಲಿ, ಶೇಂಗಾ ಆಗಲಿ ಇಂಥ ಎಣ್ಣೆ ಪದಾರ್ಥದ ಬೆಳೆಗಳನ್ನೇ ತಿನ್ನಲಾಗ್ತದೆ. ಏಕೆಂದರೆ ದೇಹಕ್ಕೆ ಎಣ್ಣೆಯ ಅಂಶ ಬೇಕು, ಆ ಎಣ್ಣೆಯ ಅಂಶ ಇದರ ಮೂಲಕವಾಗಾದರೂ ಸಿಗ್ತಾ ಹೋಗುತ್ತಲ್ವಾ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಇದನ್ನು ನೋಡೋದಕ್ಕೆ ಸಾಧ್ಯತೆ ಇದೆ. ಹೀಗೆ ಖಗೋಳಶಾಸ್ತ್ರದ ಹಿನ್ನೆಲೆಯಲ್ಲೂ ನೋಡಿದಾಗಲೂ ಕೂಡ ವರ್ಷದಲ್ಲಿ 2 ಬಾರಿ ಸೂರ್ಯ ಉಗಮ ಮತ್ತು ಮುಳುಗುವುದನ್ನು ಮಾಡ್ತಾ ಹೋಗ್ತಾನೆ. ಇದನ್ನು ಈಕ್ವಿನಾಕ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಹಗಲು ಮತ್ತು ರಾತ್ರಿಗಳು ಸಮ ಎಂದು ಅರ್ಥ. ಸೂರ್ಯ ಡಿಸೆಂಬರ್ ನಂತರ ದಕ್ಷಿಣಕ್ಕೆ ಕ್ಯಾಪ್ರಿಕಾನ್ ವರೆಗೂ ಹೋಗಿ ಮತ್ತೆ ಆ ಕ್ಯಾಪ್ರಿಕಾನ್ನಿಂದ ಮೇಲ್ಗಡೆಗೆ ಬರ್ತಕ್ಕಂಥ ಒಂದು ಸಂದರ್ಭವನ್ನೇ ನಾವು ಉತ್ತರಾಯಣ ಅಥವಾ ಈ ದಿಕ್ಕಿಗೆ ಚಲಿಸ್ತಕ್ಕಂಥದ್ದನ್ನೇ ಉತ್ತರಾಯಣ ಅಂತ ಹೇಳಿ ಕರಿತೀವಿ. ಇದನ್ನೂ ಕೂಡ ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ. ಇಂತಹ ಸಂಕ್ರಾಂತಿಯನ್ನು ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತ ಹೇಳಿ, ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳಿ, ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಲೋಹರಿ, ಉತ್ತರ ಪ್ರದೇಶದಲ್ಲಿ ಉತ್ತರಾಯಣ ಎಂದು ಕರೆಯಲಾಗ್ತದೆ. ಈ ಮೂಲಕವಾಗಿ ಮಕರ ಸಂಕ್ರಾಂತಿ ಹಬ್ಬ ಹೇಗೆ ಹುಟ್ಟಿತು, ಎಲ್ಲೆಲ್ಲ ಆಚರಿಸ್ತಾರೆ, ಯಾತಕ್ಕೆ, ಎಲ್ಲೆಲ್ಲಿಗೆ ಸಂಬಂಧ ಇದೆ ಅನ್ನೋದೆಲ್ಲವನ್ನು ಈ ವಿಡಿಯೋದ ಮೂಲಕವಾಗಿ ನಾವು ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.